ನಮಸ್ತೆ ಮಾಣಿಕ್ಯರ. ಈ ವಿಡಿಯೋದಲ್ಲಿ ಒಂದು ಚಿಕ್ಕದಾಗಿ ಒಂದು ಫಿಗರ್ ಡ್ರಾಯಿಂಗ್ಸ್‌ನ ಯಾವ ತರ ಬಿಡಿಸೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಏನಕ್ಕೆ ಫಿಗರ್ ಡ್ರಾಯಿಂಗು? ಹಿಂದೆ 2 ಭಾಗ ನೀವು ನೋಡ್ಕೊಂಡ್ರಿ. ಒಂದು ಫೌಂಡೇಶನ್‌ನ ರೆಡಿ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಇನ್ನೊಂದು ಅದೇ ಫೌಂಡೇಶನ್ ಬೇಕಾದ್ರೆ ಒಂದು ಗುರಿ ಒಂದೇ ಮತ್ತೆ ಇನ್ನೊಂದು ದಾರಿ ಬೇಕು. ಸೊ ಈ ಎರಡನ್ನೂ ಕೂಡ ನಾವು ತಿಳ್ಕೊಳ್ತಾ ಬಂದ್ವಿ. ಅದಾದ್ಮೇಲೆ ಆ ಎರಡನ್ನ ಒಂದು ಕನ್ಸಿಸ್ಟೆನ್ಸಿಯಾಗಿ ಬಳಕೆ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ನಮಗೆ ಏನ್ ಫೌಂಡೇಶನ್ ಅಲ್ಲಿ ಸಿಕ್ಕಿದೆ, ಯಾವ್ದಾದ್ರು ಆಗಿರ್ಬೋದು, ಕಾಮಿಕ್ ಆಗಿರ್ಬೋದು, ನೀವು ಆಯಿಲ್ ಪೇಂಟಿಂಗ್ ಆಗಿರ್ಬೋದು, ಕೆಲವೊಂದೊಂದು ಪ್ರಾಕ್ಟೀಸ್‌ಗಳನ್ನ ಮಾಡ್ಬೇಕಾಗುತ್ತೆ. ಒಂದು ಚಿತ್ರಕಲೆ ಅಂತ ಬಂದಾಗ ಮುಖ್ಯವಾಗಿ ತುಂಬಾ ಹೊಸದಾಗಿ ಕಲಿಬೇಕು ಅಂತಿದ್ದಾಗ ಒಂದು ಫಿಗರ್ ಡ್ರಾಯಿಂಗ್ ಇಂದ ಶುರು ಮಾಡ್ತಾರೆ. ಆ ಫಿಗರ್ ಡ್ರಾಯಿಂಗು ಸಬ್ಜೆಕ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ತುಂಬಾ ಬೇರೆ ಬೇರೆ ಆಕಾರಗಳನ್ನೆಲ್ಲ ನಾವು ನೋಡ್ತಾ ಬರ್ಬೋದು, ಮತ್ತೆ ಭಾವನೆಗಳನ್ನ ನೋಡ್ತಾ ಬರ್ಬೋದು. ಇದರಿಂದ ಎಲ್ರು ಆ ಫಿಗರ್ ಡ್ರಾಯಿಂಗ್ ಇಂದ ಶುರು ಮಾಡಿ ಒಂದು ಚಿತ್ರಕಲೆನ ಪ್ರಾರಂಭ ಮಾಡ್ತಾರೆ. ಅದೇ ತರನೇ ನಾವು ಕೂಡ ಒಂದು ಒಂದು ಚಿಕ್ಕದಾಗಿ ಒಂದು ಫಿಗರ್ ಡ್ರಾಯಿಂಗ್ಸ್ ನ ಒಂದು ಪ್ರತಿ ದಿವಸ ಅಭ್ಯಾಸಕ್ಕೆ ಇಟ್ಕೊಳ್ಬೇಕಾಗತ್ತೆ. ಈ ತರ ಅಭ್ಯಾಸ ಮಾಡೋದ್ರಿಂದ ನಮಗೆ ಸಾಕಷ್ಟು ವಿಚಾರಗಳೆಲ್ಲ ಗೊತ್ತಾಗ್ತಾ ಬರ್ತಾ ಇರುತ್ತೆ. ಈ ಗೆರೆಗಳನ್ನ ಕಂಟ್ರೋಲ್ ತಗೊಳ್ಳೋದಾಗಿರ್ಬೋದು, ಆಕಾರ ಆಗಿರ್ಬೋದು, ಬೆಳಕು ನೆರಳಾಗಿರ್ಬೋದು, ಇವೆಲ್ಲವೂ ಅದರಲ್ಲಿ ಸಿಗ್ತಾ ಬರ್ತಾ ಇರುತ್ತೆ. ಸೊ ಇವಾಗ ಅದೊಂದು ಭಾಗ ಆಯ್ತು. ಇವಾಗ ಮೊದಲನೇ ಭಾಗದಲ್ಲಿ ನಿಮ್ಗೆ ತೋರಿಸ್ತೆ, ಗೆರೆಗಳನ್ನ ಈ ತರ ಎಲ್ಲ ಕಂಟ್ರೋಲ್ನ ತಗೊಂಡು ನಾವು ಪ್ರಾಕ್ಟೀಸ್ಗಳನ್ನ ಮಾಡಿದ್ವಿ. ಎಲ್ಲವೂ ಒಂದು ಚಿತ್ರಕಲೆ ಅಂತ ಬಂದಾಗ ಸುಮಾರು ವಿಷಯಗಳೆಲ್ಲ ನಾವು ಕಲಿಬೇಕಾಗತ್ತೆ. ಅದನ್ನ ಒಂದೇ ಸತಿ ಕಲಿಯೋದಕ್ಕೆ ಸಾಕಷ್ಟು ಟೈಮು, ಮತ್ತೆ ಇನ್ನೊಂದೇನಂದ್ರೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಆ ಸ್ಟ್ರೆಸ್ ಅಲ್ಲಿ ನಾವು ಡ್ರಾಯಿಂಗ್‌ಗಳೆಲ್ಲ ಚೆನ್ನಾಗಿ ಕಲಿಯೋದಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್ ಹೇಗೆ ಅಂತಂದ್ರೆ, ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀವಿ. ಕೆಲಸ ಮಾಡಿ ಬಂದು ಮನೇಲಿ ಒಂದು ಪೆನ್ಸಿಲ್‌ನ ಹಿಡಿಬೇಕಂತಂದ್ರೆ ಕೈಯೆಲ್ಲ ನೋವು ಬಂದಿರುತ್ತೆ. ಆ ಟೈಮ್‌ನಲ್ಲಿ ನಾವು ಡ್ರಾಯಿಂಗ್‌ನ ಬಿಡಿಸ್ತೀವಿ ಅಂತ ಬಂದ್ರೆ ಸರಿಯಾಗಿ ಬರಲ್ಲ. ಆ ಟೈಮ್‌ನಲ್ಲಿ ಸರಿಯಾಗಿ ಬರ್ದೇ ಇರೋದನ್ನ ನೋಡಿ ನಮಗೆ ನಮಗೆ ಡ್ರಾಯಿಂಗ್‌ಗಳ ಚೆನ್ನಾಗಿ ಬರ್ತಾ ಇಲ್ಲ, ಈ ತರ ಎಲ್ಲ ಅಂದ್ಕೊಳ್ತಾ ಇರ್ತೀವಿ. ಅದಕ್ಕೆ ನಾನು ಹೇಳ್ತಾ ಇರೋದು. ಯಾವ ಟೈಮ್‌ನಲ್ಲಿ ನಾವು ಕರೆಕ್ಟಾಗಿ ಡ್ರಾಯಿಂಗ್ಸ್‌ಗಳನ್ನೆಲ್ಲ ಮಾಡಬೇಕು. ಇವಾಗ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಡ್ರಾಯಿಂಗ್ಸ್‌ಗಳು ಅವ್ರದ್ದು ಬೆಸ್ಟ್ ಟೈಮ್‌ನಲ್ಲಿ ಅವರು ದೊಡ್ಡ ಪೇಂಟಿಂಗ್ಸ್‌ಗಳನ್ನೆಲ್ಲ ಮಾಡಕ್ ಹೋಗ್ತಾರೆ. ಇವಾಗ ಬೆಳಿಗ್ಗೆ ಎದ್ದಾಗಿರ್ಬೋದು, ಸ್ಟ್ರೆಸ್‌ನ ತಗೊಳ್ಳೋದಿಲ್ಲ. ಆ ಸ್ಟ್ರೆಸ್ಸಲ್ಲಿ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರೆ ರೀವರ್ಕ್ ಮಾಡ್ಬೇಕಾಗುತ್ತೆ. ಪ್ರತಿಯೊಂದು ಡ್ರಾಯಿಂಗು ನಾವು ರೀವರ್ಕ್ ಮಾಡ್ತಾ ಬರ್ತಾರೆ ತಪ್ಪುಗಳು ಮತ್ತೆ ಇದು ಪೈಲಪ್ ಆಗ್ತಾನೇ ಇರುತ್ತೆ. ಸೊ ಆ ತರ ಆಗ್ಬಾರ್ದು ಅಂತ ಹೇಳಿದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟೋ ವಿಚಾರಗಳನ್ನ ಪ್ರಾರಂಭ ಮಾಡ್ಬೇಕು ಅಂತ ಬಂದಾಗ ನಾನು ಹಿಂದೆ ಹೇಳಿದೆ 147 ಅಂತ. ಆ ಭಾಗ ಏನೋ ಓದ್ಬೇಕಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಟಾಸ್ಕ್‌ಗಳನ್ನ ಆಗಿರ್ಬೋದು. ಸೊ ಇದನ್ನ ನಾನು 147 ಅಂತ ನಾನು ಕೂಡ ಅವಾಗ ಫಾಲೋ ಮಾಡಿರ್ಲಿಲ್ಲ. ರೀಸೆಂಟ್ ಆಗಿ ನಾನು ಅದನ್ನ ತಿಳ್ಕೊಳ್ತಾ ಬಂದೆ 147 ಅಂದ್ರೆ ಏನು ಅಂತ. ನಾನು ಅವಾಗ ಫಾಲೋ ಮಾಡಿದ್ದು ಯಾವುದು? ನನ್ನ ಹತ್ರ ಇರುವಂತ ಸುಮಾರು ವಿಚಾರಗಳನ್ನ ನಾನು ಪ್ರತಿ ದಿವಸ ಅದನ್ನೇ ಮಾಡ್ತಾ ಇರ್ಲಿಲ್ಲ. ಒಂದನ್ನ ಮಾಡಿ 2ನೇ ದಿವಸ ಇನ್ನೊಂದನ್ನ ಪಿಕ್ ಮಾಡ್ತಾ ಇದ್ದೆ. ಇವಾಗ ಮೊದಲನೇ ದಿವಸ ನಾನು ಇದನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, 2ನೇ ದಿವಸ ನಾನು ಈ ಚೌಕ ತಗೊಳ್ಳೋದು, ಮತ್ತೆ ಈ ತರ ತಗೊಳ್ಳೋದು. ಅಂದ್ರೆ ಆ ಟೈಮ್‌ನಲ್ಲಿ ಒಂದು ಅರ್ಧ ಗಂಟೆ ಟೈಮ್‌ನಲ್ಲಿ. 3ನೇ ದಿವಸ ಮತ್ತೆ ಫಿಗರ್ ಡ್ರಾಯಿಂಗ್‌ನ ಬಿಡಿಸ್ತಾ ಇದ್ದೆ. ಇವಾಗ 4ನೇ ದಿವಸ ಮತ್ತೆ ಏನ್ ಮಾಡ್ತಾ ಇದ್ದೆ, ಇದನ್ನ ತಗೊಂಡ್ಬಂದು ಇಲ್ಲಿ ಬಿಡಿಸ್ತಾ ಇದ್ದೆ. ಸೊ ಈ ತರ ಮಾಡೋದ್ರಿಂದ ಅಂದ್ರೆ ಹಿಂದೆ ಮಾಡಿರೋ ವಿಚಾರಗಳನ್ನ ಮತ್ತೆ ರಿಕಾಲ್ ಮಾಡ್ತಾ ಬರ್ತಾ ಇದ್ದೆ. ಸೊ ಅವಾಗ ಎಲ್ಲಾ ವಿಚಾರಗಳೆಲ್ಲ ನನಗೆ ಈಸಿಯಾಗಿ ಅರ್ಥ ಆಗೋದು ಶುರುವಾಯ್ತಾ ಬಂತು. ಅದೇ ತರನೇ ಇಲ್ಲೂ ಕೂಡ ನಾವು ಹಿಂದೆ ಕಲ್ತಿರುವಂತಹ ಅಂಶಗಳನ್ನ ಇಟ್ಕೊಂಡು ಇವಾಗ ಒಂದು ಫಿಗರ್ ಡ್ರಾಯಿಂಗ್‌ನ ಬಿಡಿಸಕ್ಕೆ ಅಂತ ಹೋಗ್ತಾ ಇದೀವಿ. ಅದ್ರಲ್ಲಿ ಗೆರೆಗಳನ್ನ ಕಂಟ್ರೋಲ್‌ನ ಏನ್ ತಗೊಂಡಿದ್ವಿ, ಇವಾಗ ಚೌಕ ಬರುತ್ತೆ. ಮತ್ತೆ ಇನ್ನೊಂದು ವೃತ್ತಾಕಾರ, ಮತ್ತೆ ಚೌಕ, ಮತ್ತೆ ಇನ್ನೊಂದ್ ಎಂತ ಹೇಳಿದ್ರೆ ಆ, ಈ ತರ ನ್ಯಾ ಈ ಸ್ಪೈರಲ್ ಅಲ್ಲಿ ನಾವು ಗೆರೆಗಳನ್ನ ನೋಡ್ತಾ ಬರ್ಬೋದು. ಮತ್ತೆ ಈ ತರ ಗೆರೆಗಳನ್ನ ಕಂಟ್ರೋಲ್‌ನ ತಗೊಳ್ತಾ ನೋಡ್ಬೋದು. ಇದಿಷ್ಟು ಒಂದು ವಿಚಾರ ಆಯ್ತು. ಇವಾಗ ಇದಿಷ್ಟು ಒಂದು ಭಾಗ ಆಯ್ತು. ಈ ಭಾಗ ಆದ್ಮೇಲೆ ಇವಾಗ ಒಂದು ಫಿಗರ್ ಡ್ರಾಯಿಂಗ್ ನಿಮ್ಮ ಮುಂದೆ ಒಂದು ಚಿತ್ರ ಇದೆ. ಈ ಚಿತ್ರನ ನಾವಿಲ್ಲಿ ಬಿಡಿಸೋದಕ್ಕೆ ಶುರು ಮಾಡೋಣ. ಮೊದಲನೇ ಭಾಗ ನಾವು ಅರ್ಥ ಮಾಡ್ಕೊಳ್ತೀವಿ ಅಂತ ಬಂದ್ರೆ ಒಂದು ಫ್ಲೋ ನೋಡ್ಕೋಬೇಕು. ತಲೆ ಭಾಗದಿಂದ ನಮಗೆ ಕೆಳಗಡೆ ಪಾದವರೆಗೂ ಯಾವ ಆಕಾರದಲ್ಲಿದೆ ಒಂದು ನೇರ ಅರ್ಧ ಮಾಡಿ ನೋಡ್ತಾ ಬರೋಣ. ಇವಾಗ ನಾನು ಒಂದು ಗೆರೆನ ತಗೊಳ್ತೀನಿ ಅಂತಂದ್ರೆ ಈ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ, ಇದ್ರದ್ದು ನೇರ ನಾವು ನೋಡ್ತಾ ಬರ್ಬೋದು. ಇದಿಷ್ಟು ಒಂದು ಚಿಕ್ಕದಾಗಿ ನಮಗೆ ಗೊತ್ತಾಗಿದೆ. ಇದರಲ್ಲಿ ಅರ್ಧ ನೋಡೋಣ. ಈ ಅರ್ಧ ನಮಗೆ ಸೊಂಟದ ಭಾಗ ನೋಡ್ತಾ ಬರೋಣ. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲಾನು ಒಂದೇ ಸತಿ ನೋಡಿದಾಗ ನಮಗೆ ಬಿಡಿಸೋದು ಕಷ್ಟ ಆಗುತ್ತೆ. ಇವಾಗ ಮೇಲ್ಗಡೆ ಅರ್ಧ ಅಂತ ಹೇಳಿದ್ರೆ ತಲೆ, ಎದೆ, ಸೊಂಟ ಇದಿಷ್ಟು ನಾವು ನೋಡ್ಬೋದು. ಕೆಳಗಡೆ ಅಂತ ಹೇಳಿದ್ರೆ ಕಾಲು. ಸೊ ಆ ಕಾಲಲ್ಲಿ ಮತ್ತೆ ಅರ್ಥ ಮಾಡ್ಕೊಂಡಾಗ ನಮಗೆ ಮಂಡಿ ಚಿಪ್ಪು ಈ ತರ ಒಂದು ಚಿಕ್ಕದಾಗಿ ಒಂದು ಏನೋ ಭಾಗಗಳಾಗಿ ನಾವು ನೋಡ್ತಾ ಬರೋಣ. ನೆಕ್ಸ್ಟ್ ಬರೋದೇನು, ಚಿತ್ರಗಳನ್ನ ಬಿಡಿಸ್ಬೇಕು ಅಂತ ಬಂದ್ರೆ ಒಂದು ಆಕಾರಗಳೆಲ್ಲ ತಗೊಳ್ತಾ ಬರ್ಬೇಕಾಗುತ್ತೆ. ಇವಾಗ ಇದಿಷ್ಟು ಆದ್ಮೇಲೆ ಈ ಅರ್ಧ ಭಾಗ ನಾನು ಕಾಲನ್ನ ತಗೊಂಡಾದ್ಮೇಲೆ ಮೇಲ್ಗಡೆ ನಾವು ನೋಡ್ತಿರ್ಬೇಕಾದ್ರೆ ಒಂದು ಇದು ಬೇಕು ನಮಗೆ, ಮೆಟ್ರೆಲುಬು ಬೇಕು. ಆ ಮೆಟ್ರೆಲುಬು ನಮಗೆ ಇಲ್ಲಿಗೆ ತಗೊಳ್ತೀನಿ. ಇದಿಷ್ಟು ತಗೊಂಡು ಇಲ್ಲಿಗೆ ಮೆಟ್ರೆಲುಬು ಬಂದ್ರೆ ಭುಜ, ಅದಾದ್ಮೇಲೆ ಇದಿಷ್ಟು ನಮಗೆ ಕೈ ಹೋಗುತ್ತೆ. ಅದಾದ್ಮೇಲೆ ಕೆಳಗಡೆ ನಾವು ಟೊಂಕ, ಸೊಂಟ ನೀವಿಲ್ಲಿ ನೋಡ್ತಾ ಇರ್ಬೇಕಾದ್ರೆ ನಮಗೆ ಈ ಆಕಾರದಲ್ಲಿ ನೋಡಬಹುದು. ಇವಾಗ ನಮಗೆ ಪ್ರತಿಯೊಂದು ಈ ಆಕಾರಗಳೆಲ್ಲ ಏನಂತ ಹೇಳಿದ್ರೆ ನಾವು ಒಂದು ಏನ್ ಭಾಗಗಳಾಗಿ ನಾವು ನೋಡಿರ್ತೀವಿ, ಇದನ್ನ ವರ್ಣಿಸಿ ಚಿತ್ರಗಳನ್ನ ಬಿಡಿಸ್ಬೇಕು. ಯಾವಾಗ ನಾವು ವರ್ಣಿಸಿ ಚಿತ್ರಗಳನ್ನ ಬಿಡಿಸ್ತೀವಿ ನಮ್ಮ ತಲೆಯಲ್ಲಿ ಸ್ಟೋರ್ ಆಗ್ತಾ ಬರ್ತಾ ಇರುತ್ತೆ. ಏನಕ್ಕೆ ಅಂದ್ರೆ ಒಂದು ಲೈಬ್ರರಿ ಮಾಡ್ಕೊಳ್ಬೇಕು. ಈ ಪದಗಳಲ್ಲಿ ಒಂದು ಲೈಬ್ರರಿ.
ನಾವು ಮುಂದೆ ಒಂದು ಫಿಗರ್ ಡ್ರಾಯಿಂಗ್ಸ್ ನ ಬಿಡಿಸೋದಕ್ಕಿಂತ ಮುಂಚೆ ನಾವು ಒಂದು ಲೈಬ್ರರಿ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ತಲೆಯಲ್ಲೇನೆ ಒಂದು ಲೈಬ್ರರಿ ಮಾಡ್ಕೋಬೇಕು. ಆ ಲೈಬ್ರರಿಲಿ ಪದಗಳೆಲ್ಲ ಇರ್ಬೇಕು. ಪದಗಳು ತಲೆ, ಎದೆ, ಸೊಂಟ, ಏನೇನ್ ಭಾಗಗಳು ಬರುತ್ತೆ, ಕಿರುಬೆರಳು, ಹೆಬ್ಬೆರಳು, ಮತ್ತೆ ಭುಜ, ಎದೆ, ಸೊಂಟ, ತಲೆಭಾಗ, ಮೆಟ್ರೆಲುಬು, ಈ ತರ ಎಲ್ಲಾ ವಿಚಾರಗಳನ್ನ ನಾವು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ನಾವು ಒಂದೊಂದನೇ ಮುಗಿಸ್ತಾ ಬರ್ಬೋದು. ಯಾವಾಗ ಇದು ಇಲ್ದಿರ ನಾವು ಶುರು ಮಾಡ್ತೀವಿ, ಎಲ್ಲ ಗೊಂದಲಕ್ಕೆ ಶುರು ಆಗ್ತಾ ಬರ್ತಾ ಇರುತ್ತೆ. ನಾವು ತಲೆ ಬಿಡಿಸ್ಬೇಕಾದ್ರೆ ಕಾಲನ್ನ ಯೋಚನೆ ಮಾಡ್ತೀವಿ, ಮತ್ತೆ ಕೈ ಬಿಡಿಸ್ಬೇಕಾದ್ರೆ ಮತ್ತೆ ತಲೆನ ಯೋಚನೆ ಮಾಡ್ತೀವಿ. ಅದು ಹಂಗೆ ಹೋಗ್ತಾ ಇರುತ್ತೆ, ಮಿಕ್ಸಪ್ ಆಗ್ತಾ ಇರುತ್ತೆ. ಸೊ ಆ ತರ ಆಗ್ಬಾರ್ದು. ತುಂಬಾ ಒಂದು ಫೋಕಸ್ಡ್ ಅಲ್ಲಿ ಬಿಡಿಸ್ಬೇಕು ಅಂತ ಹೇಳಿದಾಗ ಒಂದು ಹಂಗೆ ವರ್ಣಿಸಿ ಚಿತ್ರಗಳನ್ನ ಬಿಡಿಸ್ಬೇಕಾಗತ್ತೆ. ಸೊ ಇವಾಗ ನಾನು ಇಲ್ಲಿ ತಗೊಂಡಾಗ ಒಂದು ಮೆಟ್ಟೆಲುಬು ತಗೊಂಡೆ, ಅದಾದ್ಮೇಲೆ ಇಲ್ಲಿ ಸೊಂಟ, ಮತ್ತೆ ಅದಾದ್ಮೇಲೆ ಕಾಲು, ಇಲ್ಲಿ ಮಂಡಿ ಚಿಪ್ಪು, ಈ ತರ ಗೆರೆಗಳನ್ನ ತಗೊಂಡು ಶುರು ಮಾಡ್ತಾ ಬರೋಣ. ಇವಾಗ ಮೇಲ್ಭಾಗದಲ್ಲಿ ನೀವು ಗೆರೆಯನ್ನ ಇಲ್ಲಿ ಕೊಡ್ತೀನಿ ಅಂತಂದ್ರೆ ಇಲ್ಲಿಗೆ ನೀವು ನೋಡುತ್ತಾ ಬರ್ಬೋದು. ಇದಿಷ್ಟು ಭಾಗ ಮತ್ತೆ ಈ ಕಡೆ ಭಾಗ. ಇಲ್ಲಿಗೂ ಕೂಡ ನೀವು ಬ್ಯಾಲೆನ್ಸ್ ನ ಹಿಂದೆ ನೋಡ್ಬೋದು. ಇದಿಷ್ಟು ಇಲ್ಲಿವರೆಗೂ ಹೋಗಿದೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಬಂದಿದೆ. ಮತ್ತೆ ಈ ಭಾಗ ನೇರ ಕತ್ತು, ಆ ಕತ್ತು ಇಲ್ಲಿ ಗಂಟ ನೀವು ನೋಡ್ಬೋದು ಬ್ಯಾಲೆನ್ಸ್. ಇದಿಷ್ಟು ನೀವು ನೋಡ್ಕೊಂಡ್ರಿ. ಕೆಳಗಡೆ ಇಲ್ಲಿ ಸ್ವಲ್ಪ ಗ್ಯಾಪ್ ನ ನೀವು ನೋಡ್ಬೋದು. ಇವಾಗ ನಮಗೆ ಒಂದು ಚಿಕ್ಕದಾಗಿ ಆಕಾರಗಳೆಲ್ಲ ಸಿಕ್ಕಿದೆ. ನಾನು ಆಲ್ರೆಡಿ ಹೇಳ್ದಂಗೆ ಈಗ ಒಂದು ವರ್ಣಿಸಿ ಚಿತ್ರಗಳನ್ನ ಬಿಡಿಸ್ತಾ ಹೋಗೋಣ. ಮೊದಲಿಗೆ ಏನಂತ ಹೇಳಿದ್ರೆ ಒಂದು ತಲೆ ಭಾಗ ಬೇಕು. ನಾವು ಫಿಗರ್ ಡ್ರಾಯಿಂಗ್ ಅಲ್ಲ ನಾವು ಮಾಡ್ತಾ ಇರೋದು, ಸ್ವಲ್ಪ ಕ್ವಿಕ್ ಆಗಿ ತಗೊಳ್ತಾ ಹೋಗ್ಬೇಕಾಗುತ್ತೆ. ಇವಾಗ ಕೀಲಿಕ ಆದ್ಮೇಲೆ ಇಲ್ಲಿ ನಮಗೆ ಕುತ್ತಿಗೆ ಆದ್ಮೇಲೆ ಭುಜ, ಈ ಭುಜ, ಈ ಭುಜ ಗಂಟ ಬಂದ್ವಿ. ನಮಗೆ ಒಂದು ದಾರಿ ಸಿಗ್ಬೇಕು. ಪ್ರತಿಯೊಂದು ಚಿತ್ರಕ್ಕೂ ಒಂದು ಕರೆಕ್ಟ್ ಆಗಿ ಒಂದು ದಾರಿ ಇರುತ್ತೆ. ಆ ದಾರಿನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಇದ್ರಲ್ಲಿ ಯಾವ ದಾರಿ ಅಂತ ಹೇಳಿದ್ರೆ, ಇದ್ರಲ್ಲಿ ಯಾವ ತರ ಅಂತ ಹೇಳಿದ್ರೆ, ನಾನು ಆಚೆ ಕಡೆ ತಗೊಳ್ತಾ ಹೋಗ್ತಾ ಇದ್ದೀನಿ. ಇವಾಗ ಇಲ್ಲೊಂದು, ಮತ್ತೆ ಅದಾದ್ಮೇಲೆ ಈ ಜಾಗದಲ್ಲಿ ನೀವು ತ್ರಿಕೋನ ಆಕಾರನ ನೋಡ್ಬೋದು. ಈ ತರ ನೋಡಿದಾಗ ಖಾಲಿ ಜಾಗ ನಮಗೆ ಗೊತ್ತಾಯ್ತು. ಇಲ್ಲಿಂದ ನಿಮಗೆ ಗೆರೆಗಳು ಡೆಪ್ತು ಮತ್ತೆ ಆ ಥರದ್ದೆಲ್ಲ ತಗೊಳ್ಳೋದಕ್ಕೆ ಈಸಿಯಾಗಿ ಆಗುತ್ತೆ. ಇವಾಗ ನೇರ ನಾನು ಇಲ್ಲಿಗೆ ಶುರು ಮಾಡಿ ಅದಾದ್ಮೇಲೆ ಈ ಕಡೆಯಿಂದ ಡೈರೆಕ್ಟ್ ಆಗಿ ಒಂದು ಗೆರೆನ ಹೇಳ್ಬಿಡ್ತೀನಿ ಇಲ್ಲಿವರೆಗೂ, ಸೊಂಟವರೆಗೂ. ಅದಾದ್ಮೇಲೆ ಈ ಮಹತ್ತಮ ಜಾಗ, ಅದಾದ್ಮೇಲೆ ಈ ಕಡೆ ನಮಗೆ ಭುಜ ಇದೆ. ಭುಜ ಮತ್ತೆ ಕುತ್ತಿಗೆ, ಆ ಎರಡು ಜಾಗನ ಕೂಡ ನೋಡ್ತಾ ಶುರು ಮಾಡ್ಬೋದು. ಅದಾದ್ಮೇಲೆ ಈ ಕಡೆ ಭುಜ ತಗೊಂಡಾದ್ಮೇಲೆ ನಮಗೆ ಇರದಲೆ ಇಷ್ಟನ್ನ ನೋಡಿ, ಕೆಳಗಡೆ ಭಾಗ ನೇರ ಒಂದು ಮೂರ್ದಲೆಯಿಂದ ಇಲ್ಲಿ ಗಂಟ ತಗೊಳ್ಳೋಣ. ಮತ್ತೆ ಕೆಳಗಡೆ ಭಾಗ ಇದಿಷ್ಟು ನೀವು ನೋಡಿದಾಗ ಈ ತರ ಆಕಾರಗಳನ್ನ ತಗೊಳ್ತಾ ನೋಡ್ಬೋದು. ಇವಾಗ ಕೆಳಗಡೆ ಇಲ್ಲಿಗೂ ಸ್ವಲ್ಪ ನೀವು ಈ ಆಕಾರ ನೀವು ನೋಡ್ಬೋದು. ಸೊಂಟ ಹಿಂಗಿದೆ, ಮತ್ತೆ ಇಲ್ಲಿ ಸ್ಟ್ರೆಚ್ ಆಗಿರೋದನ್ನ ನೀವು ನೋಡ್ಬೋದು. ಹೇಗೆ ಅಂತ ಹೇಳಿದ್ರೆ ಇದು ಹಿಂಗಿದೆ, ಇದು ಹಿಂಗಿದೆ. ಇಲ್ಲಿ ಭಾಗ ಸ್ವಲ್ಪ ಇದು ಮೇಲೆ ಹೋಗಿದೆ, ಭುಜ ಇಲ್ಲಿ ಗಂಟ ನೋಡ್ಬೋದು. ಇದಿಷ್ಟು ಆಯ್ತಲ್ವಾ? ಅದಾದ್ಮೇಲೆ ನಾವು ಏನ್ ಗೆರೆಗಳನ್ನ ತಗೊಂಡಿದೀವಿ ಮಧ್ಯ ಭಾಗ, ಇಲ್ಲೂ ಕೂಡ ಸ್ವಲ್ಪ ಹಾಗೆ ತಗೊಳ್ತಾ ನಾನು ಇಲ್ಲಿ ಈ ಕಡೆಯಿಂದ ಒಂದು ರೂಪ ತಗೊಳ್ತಾ ಬರ್ತಾ ಇರ್ತೇನೆ. ಇಲ್ಲಿ ಈ ಬಿಂದು, ನಮಗೆ ಈ ಬಿಂದು ಏನಿದೆ ಟೊಂಕ ಸೊಂಟ ಬಿಂದು ಇದೆ ಅಲ್ವಾ, ಹಿಂದೆ ಭಾಗ ಒಂದು ಆಯ್ತು ಅಂತ ಹೇಳಿದ್ರೆ ಮುಂದೆ ಭಾಗದಲ್ಲಿ ನಮಗೆ ಬಿಂದು ಕಾಣಿಸುತ್ತೆ, ಈ ಟೊಂಕ ಸೊಂಟ ಬಿಂದು. ಅಲ್ಲಿಂದ ನಾವು ಕಾಲನ್ನ ತಗೊಳ್ತಾ ಇದು ಮಾಡ್ಬೋದು. ಆಕ್ಚುಲಿ ಕಾಲು ಅಂತ ಬಂದಾಗ ನಾವು ತಗೊಳ್ಬೇಕಾದ್ರೆ ಈ ಒಂದು ಭಾಗ ಇಲ್ಲಿಂದ ನಾವು ನೋಡ್ತಾ ಬರ್ಬೋದು. ಆದ್ರೆ ಮಡಿಸಿದಾಗ ಈ ಗೆರೆ ನಮಗೆ ಈ ತರ ಶುರು ಕಾಣಿಸ್ತಾ ಬರ್ತದೆ. ಇಲ್ಲಿಂದ ಒಂದು ಗೆರೆ ಆದ್ರೆ ಶುರು ಆಗೋದು ನಮಗೆ ಈ ಕಡೆಯಿಂದ. ಆ ತರ ನೋಡಿ ನಾನು ಮಾಡ್ತಾ ಇರೋದು. ಹಿಂದೆ ಕಲ್ತಿರುವಂತ ಎಲ್ಲಾ ಅಂಶಗಳನ್ನ ಇಲ್ಲಿ ಆಗ್ತಾ ಇರೋದು. ವೃತ್ತ ಮತ್ತೆ ಚೌಕ ಮತ್ತೆ ಈ ಕಡೆ ಏನ್ ಸ್ಪೈರಲ್ ಅಲ್ಲಿ ನೋಡ್ತಾ ಇದೀವಿ ಅದ ಅಲ್ಲಿ ಇಷ್ಟು ಈ ತರ ಕೊಡ್ತಾ ಇದೀವಿ. ಮತ್ತೆ ಗೆರೆಗಳನ್ನ ತಗೊಳ್ತಾ ಬಂದಿರೋದು ನೋಡಿ. ಒಂದು ಚಿತ್ರದಲ್ಲಿ ಏನೂ ಇಲ್ಲ, ಎಲ್ಲ ನಾವು ಹಿಂದೆ ಏನ್ ನೋಡ್ಕೊಂಡ್ವಿ ಅದೇ ಅಂಶನ ಇಲ್ಲಿ ಇರುತ್ತೋ ಅದನ್ನೇ ತಾನೇ ನಾವು ರೀಕಾಲ್ ಮಾಡ್ತಾ ಎಲ್ಲಿ ಏನೇನ್ ಬರುತ್ತೆ ಅದನ್ನ ಗೆರೆಗಳ ಮುಖಾಂತರ ನಾವು ಇಲ್ಲಿ ಬಿಡ್ಸಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ಅದಾದ್ಮೇಲೆ ಇಲ್ಲಿ
ಕಾಲ್ಖಂಡ. ಕಾಲ್ಖಂಡ ಆದ್ಮೇಲೆ ನೇರ ಒಂದು ಗೆರೆನ ತಗೊಂಡು ಚಿಕ್ಕದಾಗಿ ಇದನ್ನ ತಗೊಳ್ಳೋಣ. ತುಂಬಾ ಡೀಟೇಲಿಗೆ ಬೇಡ. ಒಂದು 40ರಿಂದ ಒಂದು 50 ಒಂದು ನಿಮಿಷದೊಳಗಡೆ ಬಿಡಿಸೋ ತರ ಇರಲಿ ಫಿಗರ್ ಡ್ರಾಯಿಂಗ್ಸ್. ಸೊ ನಾವು ಎಷ್ಟು ಬೇಗ ಕ್ಯಾಚ್ ಅಪ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಆಕ್ಯುರಸಿ ನಾವು ತೀರಾ ಕಮ್ಮಿ ಮಾಡೋಣ. ಆಕ್ಯುರಸಿ ಇಂಪಾರ್ಟೆಂಟ್ ಅಲ್ಲ. ಸೊ ಎಷ್ಟು ಬೇಗ ನಾವು ಫಿನಿಶ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ, ಎಷ್ಟು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಇದೆಲ್ಲ ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಒಂದೊಂದು ಚಿಕ್ಕ ಚಿಕ್ಕ ಭಾಗಗಳು ನಾನು ಈ ತರ ಎಲ್ಲ ಹೇಳ್ತಾ ನಾನು ಶುರು ಮಾಡ್ಬೇಕಾದ್ರೆ ನಾನು ಈ ತರ ವರ್ಣಿಸಿ ಚಿತ್ರಗಳನ್ನ ಬಿಡಿಸ್ತಾ ಇರ್ಲಿಲ್ಲ. ಏನಂತ ಹೇಳಿದ್ರೆ ಅವಾಗ ಮಾತಾಡೋದಾಗಿರ್ಬೋದು ಅದೆಲ್ಲ ನಾನು ತೀರಾ ಕಮ್ಮಿ ಮಾಡ್ತಾ ಇದ್ದೆ. ರೂಮಲ್ಲಿ ಕೂತ್ಕೊಂಡು ಚಿಕ್ಕದಾಗಿ ಬರೀ ಡ್ರಾಯಿಂಗ್ಸ್ಗಳನ್ನ ಮಾಡ್ತಾ ಇದ್ದೆ ವಿತೌಟ್ ಏನು ವಾಯ್ಸ್ ಇದ್ದೀರಾ. ಬಟ್ ಆದ್ರೆ ಆ ಟೈಮ್ನಲ್ಲಿ ನಾನು ಶುರು ಮಾಡಿದ್ದೇನೆ ಅಂತ ಹೇಳಿದ್ರೆ ಒಂದು ಫೋಟೋಗ್ರಾಫಿಕ್ ಮೆಮೊರಿ ಅಂತ ಹೇಳ್ತೀವಲ್ಲ, ಆ ಥರ ನಾನು ಇಟ್ಕೊಳ್ತಾ ಬಂದೆ. ಫೋಟೋಗ್ರಾಫಿಕ್ ಮೆಮೊರಿ ಅಂತ ಹೇಳಿದ್ರೆ ಈ ಕೆಲಸದ ಟೈಮಲ್ಲಿ ನಾನು ಈ ಪ್ರತಿಯೊಂದು ಅರ್ಧ ಗಂಟೆ ಟೈಮು ಆ ಥರ ಎಲ್ಲ ಬ್ರೇಕ್ಗಳನ್ನ ತಗೊಂಡಾಗ ಚಿತ್ರಗಳನ್ನ ಸ್ಕ್ಯಾನ್ ಮಾಡ್ತಾ ಇದ್ದೆ. ಅಂದ್ರೆ ಕೈ ಆಕಾರ, ತಲೆ, ಬುರುಡೆ ಮತ್ತೆ ಈ ಥರದೆಲ್ಲ ನೋಡ್ತಾ ನೋಡ್ತಾ ಹಾಗಾಗಿ ಬಿಡಿಸ್ತಾ ಇರಲಿಲ್ಲ. ಆದರೆ ತಲೆಯಲ್ಲಿ ಇಟ್ಕೊಳ್ತಾ ಬರ್ತಾ ಇದ್ದೆ. ಅದರಿಂದ ನನಗೆ ಹೆಲ್ಪ್ ಆಯ್ತು. ಇಂಗ್ಲೀಷಲ್ಲಿ ಅಂತೂ ನನಗೆ ಇವಾಗಲೂ ಕೂಡ ಕೆಲವೊಂದೊಂದು ವರ್ಡ್ಗಳು ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಸೊ ಆ ಥರ ನಾನು ಈ ಫೋಟೋಗ್ರಾಫಿಕ್ ಮೆಮೊರಿ ಅಂತ ಏನು ಹೇಳ್ತೀವಿ ಅದನ್ನ ಇಟ್ಕೊಂಡು ನಾನು ಶುರು ಮಾಡ್ತಾ ಒಂದು ಆಕಾರಗಳನ್ನ ತಗೊಳ್ತಾ ಬರ್ತಾ ಇದ್ದೆ. ಅದಾದ್ಮೇಲೆ ನಾವು ಆ ಥರನೂ ಕಲಿಬೋದು. ನಿಮಗೆ ಯಾವ ಥರ ಕಂಫರ್ಟ್ ಆಗುತ್ತೆ ಆ ಥರನೂ ಕೂಡ ನಿಮಗೆ ಯಾವುದು ಕಂಫರ್ಟಬಲ್ ಅಂತ ಅನ್ಸುತ್ತೆ ಆ ಥರ ಮೆಥಡ್ಸ್ಗಳನ್ನ ನೀವೆಲ್ಲ ಅಪ್ಲೈ ಮಾಡಿಕೊಂಡು ಒಟ್ಟಿನಲ್ಲಿ ಏನು ನಮಗೆ ರಿಸಲ್ಟ್ ಇಂಪಾರ್ಟೆಂಟ್. ಆ ರಿಸಲ್ಟ್ ನಿಮಗೆ ಸಿಗ್ತಿದೆಯಾ, ಅದರಿಂದ ಗೊಂದಲ ಆಗ್ತಿಲ್ವಾ, ಅಲ್ಲಿ ಮೂವ್ ಆನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿಗೆ ಅದಾದ್ಮೇಲೆ ಇಲ್ಲಿಗೆ ಕೆಳಗಡೆ ಇದನ್ನ ಇಟ್ಕೊಳ್ಳೋಣ. ಈ ಕಡೆ ಭಾಗ ಇನ್ನೊಂದು ಕಾಲ್ನ ತಗೊಂಡು ಇದ್ರ ನೇರ ನೀವು ನೋಡ್ಬೇಕು. ಈ ಮುಖ ಇಲ್ಲಿಗೆ ಕರೆಕ್ಟಾಗಿ ಬರ್ತಿದೆ. ಇದಿಷ್ಟು ಆದ್ಮೇಲೆ ಈ ಕಡೆ ಭಾಗ ನಾನು ಮಂಡಿ ಚಿಪ್ಪು ಏನ್ ತಗೊಂಡಿದೆ ಇದಿಷ್ಟು ಒಂದು ಭಾಗ ಕೆಳಗಡೆ ಇಲ್ಲಿಗೆ ಇಲ್ಲಿಗೊಂದು ಭಾಗ ಅದನ್ನ ತಗೊಂಡು ಕೊಡ್ತಾ ನೆಕ್ಸ್ಟ್ ಇಲ್ಲಿಂದ ತುಂಬಾ ಡೀಟೇಲ್ ಏನು ಬೇಡ. ಇದಿಷ್ಟು ಆದ್ಮೇಲೆ ಈ ಕಡೆ ಭಾಗ ಇಲ್ಲೂ ಕೂಡ ನಮಗೆ ಇರ್ದಲೆ ಇದೆ. ಇರ್ದಲೆ ಆದ್ಮೇಲೆ ಇಷ್ಟೇ. ಇಷ್ಟೆಲ್ಲ ನೀವು ನೋಡಿದ್ರೆ ಅಲ್ವಾ, ನಾವು ತೀರಾ ಡೀಟೇಲ್ಸ್ ನ ಫೋಕಸ್ ಮಾಡಿದಿರಾ ಒಂದು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ತಾ ಬಂದ್ವಿ. ಇದೇ ಅರ್ಥ ಮಾಡ್ಕೊಂಡು ಪ್ರತಿಯೊಂದು ಚಿತ್ರ ನಮಗೆ ಏನೇನೆಲ್ಲ ಬರುತ್ತೆ ಅದನ್ನ ಎಷ್ಟು ನಾವು ಬೇಗ ವರ್ಣಿಸಿ ಚಿತ್ರಗಳನ್ನ ಬಿಡಿಸ್ತೀವಿ. ತಲೆ ಮತ್ತೆ ಇದೆ, ಈ ಕಡೆ ಒಂದು ಭಾಗ, ಮತ್ತೆ ಈ ಕಡೆ ಒಂದು ಕುತ್ತಿಗೆ ಇಷ್ಟು ಬರುತ್ತೆ, ಮತ್ತೆ ಇದಾದ್ಮೇಲೆ ಈ ಕಡೆ ಒಂದು ಭಾಗ ಸೊಂಟ ಯಾವ ತರ ಬರುತ್ತೆ, ಸೊಂಟ ಈ ತರ ಎಲ್ಲ ಗೆರೆಗಳನ್ನ ಇಟ್ಕೊಂಡು ನಾವು ನೋಡ್ತಾ ಬರ್ಬೇಕಾಗುತ್ತೆ. ಮತ್ತೆ ಇಲ್ಲಿ ಒಂದು ಭಾಗ ನಮ್ಗೆ ಯಾವಾಗ ಇದೆಲ್ಲ ಈಸಿಯಾಗಿ ಕಂಟ್ರೋಲ್ ಸಿಗುತ್ತೆ ಅವಾಗ ಎಲ್ಲಾ ವಿಚಾರಗಳೆಲ್ಲ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಇದಿಷ್ಟು ಸಿಕ್ಕದ್ಮೇಲೆ ನಾವೇ ಬಿಡಿಸ್ತಾ ಹೋಗ್ಬೋದು. ಇದೆಲ್ಲ ನೀವು ನೋಡಿದ್ರಿ ಅಲ್ವಾ, ಒಂದು ಚಿಕ್ಕದಾಗಿ ವಿಚಾರಗಳನ್ನ ನಾವೇನೇ ಇದೆಲ್ಲ ನೋಡ್ತಾ ಬಂದ್ವಿ ಅದನ್ನ ಇಲ್ಲಿ ಕೊಂಡ್ರೆ ಆಗುತ್ತೆ. ಮುಖ್ಯವಾಗಿ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದು ನಾವು ಗೆರೆಗಳನ್ನ ಒಂದು ವಾರ್ಮ್ ಅಪ್ ಅಂತ ಇಟ್ಕೊಂಡು ಕೂಡ ನಾವು ಇದು ಶುರು ಮಾಡ್ತಾ ಬರ್ತೀವಿ. ಈ ತರ ಎಲ್ಲ ಅಂಶಗಳನ್ನ ನೀವು ಫಾಲೋ ಮಾಡ್ಕೊಂಡು ಒಂದು ಚಿಕ್ಕದಾಗಿ ಫಿಗರ್ ಡ್ರಾಯಿಂಗ್ಸ್ ನ ಶುರು ಮಾಡ್ತಾ ಬರ್ಬೋದು. ಇಲ್ಲಿಂದ ನಿಮಗೆ ಜರ್ನಿ ಶುರು ಆಗುತ್ತೆ. ಇವಾಗ ಇದೇ ಆಕಾರಗಳನ್ನ
ಇಲ್ಲಿಂದ ನಿಮಗೆ ಜರ್ನಿ ಶುರು ಆಗುತ್ತೆ. ಇದೇ ಆಕಾರಗಳನ್ನ ನೀವು ಒಂದು ನೇಚರ್ ಎಲ್ಲಾರು ಮಾಡಿ, ಇಲ್ಲ ಅಂತ ಹೇಳಿದ್ರೆ ಒಂದು ಏನು ನಮಗೆ ಮನೆಗಳಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ವೆಹಿಕಲ್ಸ್ಗಳಾಗಿರ್ಬೋದು, ಯಾವುದೇ ವಸ್ತುಗಳಾಗಿರ್ಬೋದು, ಈ ತರ ಎಲ್ಲ ಅದೇ ವಿಚಾರ ಸೇಮ್ ಪ್ರಿನ್ಸಿಪಲ್ ಅಲ್ಲೂ ಕೂಡ ಅಪ್ಲೈ ಮಾಡಿದ್ರೆ ಸಾಕು. ಏನು ಆ ಈ ಖಾಲಿ ಜಾಗಗಳನ್ನೆಲ್ಲ ನೋಡ್ಕೊಳ್ತಾ ಮತ್ತೆ ಇಲ್ಲೂ ಕೂಡ ನೋಡಿ, ಈ ಕಡೆ ಒಂದು ಖಾಲಿ ಜಾಗ ನಿಮಗೆ ತೋರಿಸ್ತಾ ಇದೀನಿ, ಯಾವ ಕಡೆ ಯಾವ ತರ ಬರ್ತಾ ಇದೆ ಅಂತ. ಇದಿಷ್ಟು ಒಂದು ಚಿಕ್ಕದಾಗಿ ಒಂದು ಫಿಗರ್ ಡ್ರಾಯಿಂಗ್ಸ್ ನ ಯಾವ ತರ ಮಾಡ್ಬೋದು ಅನ್ನೋದು ನಿಮಗೆ ತೋರಿಸಿದ್ದೀನಿ. ಇದನ್ನ ನೀವು ಒಂದು ಟೈಮ್ ಕೊಟ್ಟು 1 ನಿಮಿಷ ಅಥವಾ 2 ನಿಮಿಷ ಅಥವಾ 3 ನಿಮಿಷ, ಇಲ್ಲ 5 ನಿಮಿಷ, ಇಲ್ಲ 10 ನಿಮಿಷ, ಈ ತರ ಪ್ರತಿಯೊಂದಕ್ಕೂ ಡೀಟೇಲ್ ಅನ್ನೋದಿರುತ್ತೆ. ಎಲ್ಲಿ ಡೀಟೇಲ್ಸ್ ನ ಕೊಡಬೇಕು, ಎಲ್ಲಿ ಇದನ್ನ ಮಾಡಬೇಕು. ಕ್ವಿಕ್ ಆಗಿ ಬಿಡಿಸ್ಬೇಕಂದ್ರೆ ಸ್ವಲ್ಪ ಅಕ್ಯುರಸಿ ಕಮ್ಮಿ ಮಾಡಿ, ಡೀಟೇಲ್ಸ್ ನ ಕಮ್ಮಿ ಮಾಡಿ, ಕ್ವಿಕ್ ಆಗಿ ಗೆರೆಗಳನ್ನ ತಗೊಳ್ಳೋದನ್ನ ಫೋಕಸ್ ಮಾಡೋಣ. ಇದೇ 10 ನಿಮಿಷ ಬಿಡಿಸ್ಬೇಕಂತ ಬಂದಾಗ ಇದಿಷ್ಟು ಆಕಾರನ ತಗೊಂಡು ಇದ್ರ ಮೇಲೆ ಮತ್ತೆ ಇನ್ನೊಂದ್ಸತಿ ಬಿಡಿಸಿದಾಗ ನಮ್ಗೆ ಇನ್ನೂ ನೀಟಾಗಿ ಬರುತ್ತೆ ಅಷ್ಟೇ. ಡ್ರಾಯಿಂಗ್ ಅಲ್ಲಿ ಏನೂ ಇಲ್ಲ, ನಾವು ಕಷ್ಟ ಮಾಡ್ಕೊಳ್ತೀವಿ ಅಷ್ಟೇ. ಎಲ್ಲ ಒಂದೇ ಸತಿ ಬಿಡ್ಸಕ್ ಹೋಗ್ತೀವಿ. ಏನ್ ಬಿಡ್ಸಕ್ ಹೋಗೋಕ್ಕಿಂತ ಮುಂಚೆನೆ ನಮಗೆ ಗುರಿ ಇಲ್ದಿರ ಬಿಡ್ಸಕ್ ಹೋಗ್ತೀವಿ, ಅಲ್ಲಿ ನಮಗೆ ತಪ್ಪಾಗಿ ಕಾಣಿಸ್ತಾ ಬರ್ತಾ ಇರತ್ತೆ. ಅದನ್ನ ನಾವು ಅವಾಯ್ಡ್ ಮಾಡಿದ್ರೆ ಎಲ್ಲಾ ಚಿತ್ರನೂ ಸ್ವಲ್ಪ ಸರಳವಾಗಿ ಅರ್ಥ ಆಗುತ್ತೆ, ಮತ್ತೆ ಬಿಡಿಸೋದಕ್ಕೂ ಈಸಿ ಆಗುತ್ತೆ ಅಷ್ಟೇ. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ನಿಮಗೂ ಕೂಡ ಇದೇ ತರನೇ ಒಂದು ಇನ್ನೂ ಫಿಗರ್ ಡ್ರಾಯಿಂಗ್ಸ್ ಗಳೆಲ್ಲ ತುಂಬಾ ಜಾಸ್ತಿ ಬಿಡಿಸ್ಬೇಕು ಅಂತಿದ್ರೆ ಗ್ರೂಪ್ಗೆ ಜಾಯಿನ್ ಆಗಿ, ನಿಮಗೆ ಸಾಕಷ್ಟು ವಿಚಾರಗಳೆಲ್ಲ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಫಿಗರ್ ಡ್ರಾಯಿಂಗ್ ಆಗಿರ್ಬೋದು, ಮತ್ತೆ ಈ ಕಲ್ಪನೆದ ಚಿತ್ರಗಳನ್ನ ಬಿಡಿಸೋದಾಗಿರ್ಬೋದು, ಅವೆಲ್ಲ ವಿಚಾರಗಳನ್ನ ಕೂಡ ಇದೇ ತರನೇ ನಿಮ್ಗೆ ಇನ್ನು ಈಸಿಯಾಗಿ ಅರ್ಥ ಆಗೋ ತರ ನಾನು ಅದನ್ನ ಬಿಲ್ಡ್ ಮಾಡಿದ್ದೀನಿ. ಮತ್ತೆ ಒಂದು ಫೌಂಡೇಶನ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ನಾವು ಟೈಮು ಸ್ಟ್ರೆಸ್ ಎಲ್ಲ ಇಕ್ಕೊಳ್ಬಾರ್ದು, ಅದನ್ನ ಹೋಗಿಸ್ಬೇಕು ಅನ್ನೋದೇ ಇದು ಮುಖ್ಯವಾಗಿ ನಾನು ತಗೊಂಡಂತ ವಿಚಾರ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮ್ಗೇನೇ ಡೌಟ್ ಇದ್ರು ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿ, ಮರಿಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.